ಒಂದ್ ಆಲೂಗಡ್ಡೆ ಇದ್ರೆ ಸಾಕು, ಕೆಲವೇ ನಿಮಿಷಗಳಲ್ಲಿ ರುಚಿಯಾದ ಸ್ನಾಕ್ಸ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಸಂಜೆ ಕಾಫಿ ಜೊತೆಲಿ ಅಥವಾ ಊಟದ ಜೊತೆಲಿ ಸೈಡ್ಸ್ ಆಗಿ ಕೂಡ ನೀವು ಈ ಆಲೂ ಬಜ್ಜಿನ ತಿನ್ಬೋದು. ಈ ಆಲೂ ಬಜ್ಜಿನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಆಲೂ ಬಜ್ಜಿ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಆಲೂಗಡ್ಡೆನ ತಗೊಂಡಿದ್ದೀನಿ. ಆಲೂಗಡ್ಡೆನ ಹೀಗೆ ಸಿಪ್ಪೆನ ತಕ್ಕೊಳ್ಬೇಕು. ಸಿಪ್ಪೆನ ತೆಗೆದ ಆದ್ಮೇಲೆ ಈ ರೀತಿ ಸ್ಲೈಸರ್ ಸಹಾಯದಿಂದ ಸ್ಲೈಸ್ ಮಾಡ್ಕೊಳ್ಬೇಕು. ನೀವು ನೈಫ್ ಇಂದ ಕೂಡ ಕಟ್ ಮಾಡ್ಕೊಳ್ಬಹುದು. ಸ್ಲೈಸರ್ ಅಲ್ಲಿ ಮಾಡಿದ್ರೆ ಎಲ್ಲಾನು ಒಂದೇ ಸೈಜ್ಗೆ ಬರುತ್ತೆ. ಕಟ್ ಮಾಡಿರೋ ಆಲೂಗಡ್ಡೆನ ಒಂದ್ ಬೌಲ್ ಅಲ್ಲಿ ನೀರಿಟ್ಕೊಂಡು ಆ ನೀರಿಗೆ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಆದ್ಮೇಲೆ ಈ ರೀತಿ ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಆಲೂ ಸ್ಲೈಸ್ ಅನ್ನ ಹೀಗೆ ಒಂದೊಂದಾಗೆ ಇಟ್ಕೊಳ್ಬೇಕು. ಆಲೂ ಸ್ಲೈಸ್ ಅನ್ನ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಇನ್ನೊಂದು ತಗೊಂಡಿದ್ದೀನಿ ಕಾಟನ್, ಅದನ್ನ ಹಾಕೊಂಡು ಹೀಗೆ ಪ್ರೆಸ್ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ಆಲೂ ಅಲ್ಲಿರುವ ನೀರು ಡ್ರೈ ಆಗತ್ತೆ. ಎಲ್ಲ ಆಲೂ ಸ್ಲೈಸ್ ನ ಈ ರೀತಿ ಮಾಡಿ ತೆಗೆದು ಇಟ್ಕೊಳ್ಬೇಕು. ಈಗ ಆಲೂ ಬಜ್ಜಿ ಮಾಡ್ಲಿಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಒಂದ್ ಬೌಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ಅದನ್ನು ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು, ಅರ್ಧ ಟೀ ಸ್ಪೂನು ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನ ಹಾಕೊಳ್ಬೇಕು. 1/4 ಟೀ ಸ್ಪೂನ್ ಹಿಂಗು, ಚಿಟಿಕಿ ಸೋಡಾ, ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು, ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ತುಂಬಾ ತೆಳು ಆಗ್ಬಾರ್ದು, ಹಾಗೆ ಗಟ್ಟಿ ಕೂಡ ಆಗ್ಬಾರ್ದು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಿಟ್ಟಿಗೆ ಬಹಳ ನೀರನ್ನೆಲ್ಲ ಹಾಕಿ ಕಲಿಸ್ಕೋಬೇಡಿ. ನೋಡಿ, ಈ ರೀತಿ ಬೆರಳನ್ನ ಹಿಟ್ಟಿಗೆ ಡಿಪ್ ಮಾಡಿದಾಗ ಹಿಟ್ಟು ಈ ರೀತಿ ಬೆರಳಿಗೆ ಹಿಡ್ಕೊಂಡ್ರೆ ಸಾಕು, ಹಿಟ್ಟಿನ ಹದ ಸರಿಯಾಗಿದೆ ಅಂತ ಅರ್ಥ. ಹಿಟ್ಟು 10 ನಿಮಿಷ ಸೈಡ್ ಇಡೋಣ. ಈಗ ಒಂದ್ ಪಾತ್ರೆಗೆ ಆಯಿಲ್ ಅನ್ನ ಹಾಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಆಲೂ ಸ್ಲೈಸ್ ಅನ್ನ ಹಿಟ್ಟಲ್ಲಿ ಡಿಪ್ ಮಾಡಿ ಒಂದೊಂದಾಗೆ ಬಿಟ್ಕೊಳ್ಬೇಕು. ನಿಧಾನಕ್ಕೆ ಬಿಟ್ಕೊಳ್ಳಿ. ಬಜ್ಜಿನ ಬಿಟ್ಕೊಂಡ ತಕ್ಷಣ ತಿರ್ಸಿ ಹಾಕೋಬೇಡಿ. 1 ನಿಮಿಷ ಆದ್ಮೇಲೆ ತಿರ್ಸಿ ಹಾಕೊಂಡು ಬೇಯಿಸ್ಕೊಳ್ಬೇಕು. 2 ಸೈಡ್ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು, ಆಲೂ ಬಜ್ಜಿ ರೆಡಿ ಆಗತ್ತೆ. ಇದನ್ನ ತುಂಬಾ ಬೇಗನೆ ನೀವು ಮಾಡ್ಕೊಳ್ಬಹುದು, ಜಾಸ್ತಿ ಟೈಮ್ ಏನ್ ಬೇಡ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.